ಸಲಹೆ ಯಾಚಿಸಿದ ವಿಶ್ವಾಮಿತ್ರ. ತನ್ನೆಲ್ಲ ಪ್ರಯತ್ನಗಳು ವಿಫಲಗೊಂಡ ತರುವಾಯ ವಿಶ್ವಾಮಿತ್ರನು ವಸಿಷ್ಠರ ಸಾಮರ್ಥ್ಯದ ಹಿಂದಿನ ರಹಸ್ಯವೇನೆಂದು ಅವರನ್ನೇ ಕೇಳಿದ. ನನ್ನ ಅಂತರಾತ್ಮದಿಂದ ನನ್ನ ಶಕ್ತಿ ಸಾಮರ್ಥ್ಯಗಳು ಉತ್ಪತ್ತಿಯಾಗುತ್ತವೆ. ಇದಕ್ಕೆ ಕಾರಣ ನನ್ನ ಧ್ಯಾನ ಹಾಗೂ ವಿಧಿಗಳ ಕಟ್ಟುನಿಟ್ಟಿನ ಪರಿಪಾಲನೆ ಎಂದರು ಅವರು. ನಾನು ಅತಿ ಶಕ್ತಿಶಾಲಿ ರಾಜ ಆಗಿದ್ದರೂ ನಾನು ಕಾಡಿನಲ್ಲಿ ಋಷಿಯೊಬ್ಬರಿಂದ ಪರಾಜಿತನಾದೆ. ನಾನು ಕೂಡ ಈ ಮಹಾನ್ ಶಕ್ತಿಯನ್ನು ಗಳಿಸಿಕೊಳ್ಳಲೇಬೇಕು ಎಂದು ವಿಶ್ವಾಮಿತ್ರ ನಿರ್ಧರಿಸಿದವನೇ ತನ್ನ ಮಗನಿಗೆ ರಾಜ್ಯಭಾರ ನಡೆಸುವಂತೆ ಸೂಚಿಸಿದ. ನಂತರ ಅವನು ತನ್ನೆಲ್ಲ ವೈಭವ ವಿಲಾಸಗಳನ್ನೆಲ್ಲ ತೊರೆದು ಕಾಡಿನಲ್ಲಿ ನೆಲೆಗೊಂಡ. ಶಿವದೇವನ ಕೃಪೆ ದೊರೆಯುವವರೆಗೂ ಅವನು ತಪಸ್ಸು ಹಾಗೂ ಇನ್ನಿತರ ದೇವತಾರಾಧನೆಯ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ನಡೆಸಿದ. ಶಿವನು ಪ್ರತ್ಯಕ್ಷನಾದಾಗ ವಸಿಷ್ಠರ ಸಮನಾಗಿ ತನಗೂ ಶಕ್ತಿ ಸಾಮರ್ಥ್ಯಗಳನ್ನು ದಯಪಾಲಿಸಿ ಅವರನ್ನು ಸೋಲಿಸುವ ವರವನ್ನು ಬೇಡಿದ. ಅವನು ವಿಶೇಷವಾಗಿ ಅಜೇಯ ಬ್ರಹ್ಮಾಸ್ತ್ರವನ್ನು ಕರುಣಿಸೆಂದು ಕೋರಿದ. ಶಿವ ಅವನು ಕೇಳಿದ ವರಗಳನ್ನು ನೀಡಿದ. ಆ ಕೂಡಲೇ ವಿಶ್ವಾಮಿತ್ರ ವಸಿಷ್ಠರ ಮೇಲೆ ದಾಳಿ ಮಾಡಿದ. ಆದರೆ ವಸಿಷ್ಠರು ಯಾವುದೇ ಆತಂಕಕ್ಕೂ ಒಳಗಾಗದೆ ತಮ್ಮ ಆಶ್ರಮದ ಬಾಗಿಲಿನಲ್ಲಿ ತಮ್ಮ ಶಿಷ್ಯರನ್ನು ನೆಲೆಗೊಳಿಸಿ ತಮ್ಮಷ್ಟಕ್ಕೆ ತಾವು ಧ್ಯಾನ ಮಾಡಲು ತೆರಳಿದರು. ಬ್ರಹ್ಮಾಸ್ತ್ರವೂ ಸೇರಿದಂತೆ ವಿಶ್ವಾಮಿತ್ರ ಪ್ರಯೋಗಿಸಿದ ಎಲ್ಲ ಅಸ್ತ್ರಗಳನ್ನು ಶಿಷ್ಯರು ಯಶಸ್ವಿಯಾಗಿ ತಡೆದು ನಿಲ್ಲಿಸಿದರು.